ಚಕ್ರಗಳಿಗೆ ದಳಗಳಿದೆ. ಹೇಗೆ ಫ್ಯಾನ್ಗಳಿಗೆ ರೆಕ್ಕೆ ಇದೆ, 3 ರೆಕ್ಕೆ 4 ರೆಕ್ಕೆ, ಗಾಳಿಯನ್ನ ಕಟ್ ಮಾಡಿ ತಿರುಗಿಸಿ ತಳ್ಳುತ್ತೆ ನೋಡಿ. ಆ ಥರ ಈ ಚಕ್ರಗಳು ಎನರ್ಜಿನ ಹೊರಗಿಂದ ಒಳಗಿಳಿಯುತ್ತೆ, ಒಳಗಿರುವ ಗಲೀಜುಗಳನ್ನು ಹೊರಗೆ ತಳ್ಳುತ್ತೆ. ಇದೇ ಚಕ್ರದ ಕೆಲಸ. ಅದಕ್ಕೆ ದಳಗಳನ್ನು ಕೊಟ್ಟಿದ್ದಾನ ಭಗವಂತ. 2 ದಳ, 4 ದಳ, 8 ದಳ, 16 ದಳ, ಸಹಸ್ರಾರ, ಸಾವಿರಾರು ದಳ. ಮತ್ತೆ ಬಣ್ಣವಿದೆ. ಇಂಡಿಗೋ ಏನದು? ವಿಬ್ಗಯರ್. ಏನದು ವಿಬ್ಗಯರ್? ವೈಲೆಟ್, ಆರೆಂಜ್. ಕಾಮನ ಬಿಲ್ಲು ವಿಬ್ಗಯರ್. ಆ ಕಾಮನ ಬಿಲ್ಲು ವಿಬ್ಗಯರ್ಲಿರೋ ಕಲರ್ಗಳು ನಮ್ಮ ಚಕ್ರದಲ್ಲಿದೆ. ಒಂದೊಂದು ಚಕ್ರಕ್ಕೆ ಒಂದೊಂದು ಬಣ್ಣ, ಒಂದೊಂದು ಚಕ್ರಕ್ಕೆ ಒಂದೊಂದು ಮಂತ್ರ. ಆ ಶಬ್ದವನ್ನು ಹೇಳಿದಾಗ ಚಕ್ರ ವೈಬ್ರೇಟ್ ಆಗುತ್ತೆ. ಚಕ್ರಗಳಿಗೆ ಮಂತ್ರವಿದೆ. ಆ ಮಂತ್ರವನ್ನು ಉಚ್ಚಾರಣೆ ಮಾಡಿದಾಗ ಆ ಚಕ್ರ ವೈಬ್ರೇಟ್ ಆಗುತ್ತೆ. ಚಕ್ರಗಳಿಗೆ ಎಮೋಷನ್ ಇದೆ. ಹೃದಯ ಚಕ್ರ ಪ್ರೀತಿ, ಪ್ರೇಮೆ, ವಾತ್ಸಲ್ಯ, ಕರುಣೆ. ಅನಾಹತ ಚಕ್ರ. ಹಾಗೆ ಒಂದೊಂದು ಚಕ್ರಕ್ಕೆ ಎಮೋಷನ್ ಇದೆ. ಸೊ ಇವುಗಳೆಲ್ಲ ಸರಿಯಾಗಿ ನಡಿಬೇಕು ಅಂದರೆ ನಿಮ್ಮ ಮನಸ್ಸು ಸರಿಯಿದ್ರೆ ಮಾತ್ರ. ಮನಸ್ಸು ಏರುಪೇರಾದರೆ ಚಕ್ರಗಳು ಏರುಪೇರಾಗುತ್ತೆ, ಗ್ರಂಥಿ ಏರುಪೇರಾಗುತ್ತೆ, ದೇಹದಲ್ಲಿರುವ ಅಂಗ ಏರುಪೇರಾಗುತ್ತೆ, ಸತ್ತೋಗ್ತೀವಿ. ಸೊ ಮೂಲವೇ ಚಕ್ರ. ಸರಿ, ಇಡ ಪಿಂಗಳ ಆಯಿತು. ಇದರಲ್ಲಿ ಪ್ಲಸ್ ಏನು? ಲೆಫ್ಟ್ ಬ್ರೈನ್ ಡಾಮಿನೆನ್ಸ್ ಜಾಸ್ತಿ ಇದ್ದಾಗ ಇಮ್ಯೂನ್ ಸಿಸ್ಟಮ್ ಪರ್ಫೆಕ್ಟ್ ಆಗಿ ಟ್ಯೂನಪ್ ಆಗುತ್ತೆ. ನಿಮ್ಮ ದೇಹದ ಆರೋಗ್ಯ ಪರ್ಫೆಕ್ಟ್ ಆಗಿ ಮೈಂಟೈನ್ ಆಗುತ್ತೆ. ಯಾವುದು? ಇಡ ನಾಡಿ, ಲೆಫ್ಟ್ ನಾಡಿ. ಇಡ ನಾಡಿ ಆಕ್ಟಿವ್ ಆಗಿದೆ. ಕಂಡುಹಿಡಿಯೋ ದಾರಿ ಆಮೇಲೆ ಹೇಳ್ಕೊಡ್ತೀನಿ ನಾನು. ಇಡ ನಾಡಿ ಆಕ್ಟಿವ್ ಆಗಿದ್ದಾಗ ನಿಮ್ಮ ಇಂಟ್ಯೂಷನ್ ಅಂತೀವಿ, ಅದು ಜಾಸ್ತಿ ಆಗುತ್ತೆ. ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಆರ್ಟಿಸ್ಟಿಕ್ ಟ್ಯಾಲೆಂಟ್ ಸಿಕ್ಕಾಪಟ್ಟೆ ಬೆಳೆಯುತ್ತೆ. ಈ ಮ್ಯೂಸಿಕ್ಕು, ಅದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರ್ಬೋದು, ವೋಕಲ್ ಇರ್ಬೋದು. ಮತ್ತೆ ಈ ನರೇಂದ್ರ ಮೋದಿ ಮಾತಾಡ್ತಾರೆ ನೋಡಿ, ಅದು ಹೇಗೆ ಜನ ಅಷ್ಟೊಂದು ಸೇರ್ತಾರೆ. ಸಾವಿರಾರು ಜನಗಳು ಗುಂಪು ಸೇರ್ತಾರೆ. ಆ ಅಡ್ಮೈರಿಂಗ್, ಆ ಕೆಪಾಸಿಟಿ, ನ್ಯಾಚರು, ನೀವು ಇಟ್ಟೇ ಅಸಹ್ಯವಾಗಿರಲಿ, ಆದರೆ ನಿಮ್ಮ ಹತ್ರ ಅಡ್ಮೈರಿಂಗ್ ಕೆಪಾಸಿಟಿ ಬಂದ್ಬಿಡುತ್ತೆ. ಅದು ಬರೋದು ಇಡನಾಡಿ ಆಕ್ಟಿವ್ ಆಗಿದ್ದಾಗ. ಕೆಲವು ಪಾಲಿಟಿಷಿಯನ್ಸು, ಕೆಲವು ಆರ್ಟಿಸ್ಟ್ಗಳು, ರಾಜ್ಕುಮಾರ್ ಅಂತಾರೆ ಯಾರೂ ಇಲ್ಲ, ನಟ ಸಾರ್ವಭೌಮ ರಾಜ್ಕುಮಾರ. ಆ ರಾಜ್ಕುಮಾರ್ನ ಇಷ್ಟ ಇಲ್ಲದವರೇ ಇಲ್ಲ, ಯಾವಾಗಲೂ ಇಡನಾಡಿ. ತೆಂಡೂಲ್ಕರ್, ಲೋಕದಲ್ಲಿ ಯಾರು ಪ್ರಸಿದ್ಧಿಯಾಗಿದ್ದಾರೆ ಅವರಿಗೆಲ್ಲ 90% ಇಡನಾಡಿ ಆಕ್ಟಿವ್ ಇರುತ್ತೆ. ಅದನ್ನು ಆರ್ಟಿಫಿಷಿಯಲ್ ಆಗಿ ನಾವು ಹೇಗೆ ಮಾಡಿಕೊಂಡು ಆ ತೆಂಡೂಲ್ಕರ್ ಥರ ಅಥವಾ ಯಾರು ತುಂಬ ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ ಅವ್ರ ಥರ ಆಗಬೇಕು ಅಂತಂದರೆ ನಾವು ಇದನ್ನು ಆರ್ಟಿಫಿಷಿಯಲ್ ಆಗಿ ಬೇರೆ ಥರ ಶಿಫ್ಟ್ ಮಾಡೋದೇ ಈ ಸ್ವರ ಯೋಗ. ಸೊ ಇಂಟ್ಯೂಷನ್ ಬರುತ್ತೆ, ಡಿಸಿಷನ್ ಮೇಕಿಂಗ್ ಪರ್ಫೆಕ್ಟ್ ಆಗಿರುತ್ತೆ. ನೀವು ಕೇಳಿದ್ರಿ, ಇದು ವ್ಯಾಪಾರ ಬಿಸ್ನೆಸ್ ಅದು ಇದು ಮಾಡೋರಿಗೆ ಇದು ತುಂಬ ಇಂಪಾರ್ಟೆಂಟು. ಏನೋ ಒಂದು ಡೀಲ್ ಮಾಡಬೇಕು, ಎಷ್ಟೋ ಸಾವಿರ ಕೋಟಿ, ಎಷ್ಟೋ ಸಾವಿರ ಲಕ್ಷಗಳು ಇನ್ವೆಸ್ಟ್ ಮಾಡಬೇಕು. ಯಾರೋ ಪಾರ್ಟ್ನರ್ ಜೊತೆಗೆ ಸೇರ್ಬೇಕು. ನಾನು ಆ ವ್ಯಕ್ತಿ ಹೇಗಿದ್ದಾನ, ಅವನ ಜೊತೆಗೆ ಅವನು ಸೇರ್ಬೋದಾ, ಅವನ ಜೊತೆಗೆ ಸೇರಿದ್ರೆ ಎಷ್ಟು ದುಡ್ಡು ಹಾಕಬೇಕು, ಇಷ್ಟು ದುಡ್ಡು ಹಾಕ್ಬೋದಾ, ಇದೆಲ್ಲ ನಿಮಗೆ ಇಂಟ್ಯೂಷನ್ ಮೂಲಕವಾಗಿ ಅಡ್ವಾನ್ಸ್ ಆಗಿ ಗೊತ್ತಾಗುತ್ತೆ. ಅದು ಇಡನಾಡಿ ಆಕ್ಟಿವ್ ಆಗಿದ್ದಾಗ